ಅಕ್ರಮ ಸಕ್ರಮ ಅರ್ಜಿ ವಿಚಾರದಲ್ಲಿ ಹಾಲಿ ಶಾಸಕರು ಜನತೆಗೆ ಸುಳ್ಳು ಸಂದೇಶ ನೀಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಆ ಮಾಜಿ ಶಾಸಕರು ಯಾರೆಂದು ಮತ್ತು ಆ 45 ಜನ ಯಾರು ಎಂದು ಖಾತ್ರಿಪಡಿಸಲಿ. ಅವರನ್ನ ಉತ್ತಮ ಜಾಗಕ್ಕೆ ಕರೆದುಕೊಂಡು ಬಂದು ನಾವು ಯಾರಿಗೆ ಯಾವಾಗ ಹೇಗೆ 2 ಲಕ್ಷ ಕೊಟ್ಟಿದ್ದೇವೆ ಎಂದು ಸಾಬೀತುಪಡಿಸಿದರೆ ಖಂಡಿತ ಶಾಸಕರ ದಿಟ್ಟತನವನ್ನ ಬಿಜೆಪಿ ಗೌರವಿಸುತ್ತದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಸವಾಲ್ ಹಾಕಿದ್ದಾರೆ. ಇವರು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಣ ಪಡೆದಿರುವಂತದ್ದು ಯಾವ ಮಾಜಿ ಶಾಸಕ ಯಾರು 45 ಜನರು ಎಂದು ಹೇಳಿ. ಒಂದು ವೇಳೆ ನನ್ನನ್ನೇ ಹೇಳಿರೋದಾದ್ರೆ ಆ 45 ಜನರನ್ನ ಒಂದು ಕಡೆ ಕರೆದುಕೊಂಡು ಬರಲಿ. ನಾನು ಸಹಿತ 3 ಆಗಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಿದ್ದೇವೆ. ನಾವು ಕೂಡ ಬರ್ತೇವೆ. ಅವರ ಗೌರವಕ್ಕೆ ತೊಂದರೆ ಆಗುವುದಾದ್ರೆ ಯಾವುದಾದ್ರೂ ಒಂದು ಕಡೆ ಕೊಠಡಿಗೆ ಕರೆದುಕೊಂಡು ಬರಲಿ ಎಂದು ಸವಾಲ್ ಹಾಕಿದ್ರು. ಶಾಸಕ ಅಶೋಕ್ ಕುಮಾರ್ ರೈ ಎಲ್ಲಾ ಕಡೆಗಳಲ್ಲಿ ತಾನು ಶಾಸಕನಾಗಿ ಬರುವ ಸಮಯದಲ್ಲಿ 32,000 ಅಕ್ರಮ ಸಕ್ರಮ ಅರ್ಜಿಗಳನ್ನ ಹಿಂದಿನ ಶಾಸಕರು ಪೆಂಡಿಂಗ್ ಇಟ್ಟಿದ್ರು. ನಾನು ಬಂದ ಬಳಿಕ ಎಲ್ಲಾ ಅರ್ಜಿಗಳ ವಿಲೇವಾರಿ ಮಾಡಿದ್ದೇನೆ ಎಂದಿದ್ದಾರೆ. ಆದರೆ 2018ರಲ್ಲಿ 94 ಸಿ ಹಾಗೂ ಸಿಸಿ ಅರ್ಜಿ ಅಗೈರು ಆಗಿತ್ತು. ಪುತ್ತೂರು ತಾಲೂಕಿನಲ್ಲಿ 2018ರವರೆಗೆ ಸಲ್ಲಿಕೆಯಾದ ಅರ್ಜಿಗಳ ಒಟ್ಟು ಸಂಖ್ಯೆ 94 ಸಿಯಲ್ಲಿ 16,210, 94 ಸಿಸಿಯಲ್ಲಿ 3,100. ಅದರಲ್ಲಿ 94 ಸಿಯ 8,411 ಅರ್ಜಿಗಳು, 94 ಸಿಸಿಯ 1,534 ಅರ್ಜಿಗಳು ಇತ್ಯರ್ಥವಾಗಿದೆ. 94 ಸಿಯ 6,959, 94 ಸಿಸಿಯ 1,406 ಅರ್ಜಿಗಳು ತಿರಸ್ಕೃತಗೊಂಡಿದೆ. 2025 ಜೂನ್ 9ಕ್ಕೆ 840 ಅರ್ಜಿಗಳು ಮಾತ್ರ ಬಾಕಿ ಇವೆ. ಸ್ವೀಕೃತಗೊಂಡ 8,411 ಅರ್ಜಿಗಳಲ್ಲಿ 4,440 ಅರ್ಜಿಗಳನ್ನ ಬಿಜೆಪಿ ಶಾಸಕರು ವಿಲೇವಾರಿ ಮಾಡಿದ್ದು, ಉಳಿದ 4,000ದಷ್ಟು ಅರ್ಜಿಗಳನ್ನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಮತ್ತು ಅಶೋಕ್ ಕುಮಾರ್ ರೈ ವಿಲೇವಾರಿ ಮಾಡಿರಬಹುದು. ಶಾಸಕರು ಹೇಳುವ 32,000 ಅರ್ಜಿ ಯಾವುದು ಅನ್ನೋದನ್ನ ಶಾಸಕರು ಜನರ ಮುಂದೆ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದ್ರು. ಪುಣಚದಲ್ಲಿ ದಲಿತ ಸಮುದಾಯಕ್ಕೆ ಜಾಗದ ಹಕ್ಕುಪತ್ರ ನೀಡಲು ಸತಾಯಿಸ್ತಾ ಇರುವಂತದ್ದು ದಲಿತ ಸಮುದಾಯದವರನ್ನ ಕಾಂಗ್ರೆಸ್ ನೋಡುವ ಬಗೆಯನ್ನ ತೋರಿಸುತ್ತದೆ ಎಂದು ಮಠಂದೂರು ಹೇಳಿದ್ರು. ಬಿಜೆಪಿ ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಮಾಜಿ ಪ್ರಧಾನ ಕಾರ್ಯದರ್ಶಿ ನಿತೀಶ್ ಕುಮಾರ್ ಶಾಂತಿವನ, ಅಕ್ರಮ ಸಕ್ರಮ ಸಮಿತಿ ಮಾಜಿ ಸದಸ್ಯ ಪರಮೇಶ್ವರಿ ಭಟ್ಟ, ಪುರುಷೋತ್ತಮ ಮಂಗ್ಲಿಮನೆ ಉಪಸ್ಥಿತರಿದ್ದರು. ಆವಾಗ ಯಾವುದೇ ಕಮಿಟಿ ಆಗಲಿಲ್ಲ, ಅಕ್ರಮ ಸಕ್ರಮ ಸಮಿತಿ ಆಗಲಿ ಯಾವುದೂ ಆಗಲಿಲ್ಲ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. 6 ತಿಂಗಳು ಅವರು ಕ್ಯಾಬಿನೆಟ್ ಮಾಡಲಿಲ್ಲ. ಆಮೇಲೆ ಕೊರೋನಾ ಬಂತು. ಎಲ್ಲರೂ ಮರ್ತು ಬಿಟ್ಟಿದ್ದಾರೆ ಕೊರೋನಾ. 2 ವರ್ಷ ಕೊರೋನಾ ಇರಬೇಕಾದ್ರೆ ಬಾಯಿ ಬಂದು ಬಾಗಿಲು ಬಂದು ರೋಡ್ ಬಂದು ಎಲ್ಲ ಬಂದಾಗಿತ್ತು. ಮತ್ತೆ ಬಿಜೆಪಿ ಸರ್ಕಾರಕ್ಕೆ ಪುತ್ತೂರಿನ ಶಾಸಕರಿಗೆ ಸಿಕ್ಕಿದ್ದು 2 ವರ್ಷ. 2 ವರ್ಷದ ನಮ್ಮ ಸಾಧನೆ ಬಹುಶಃ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಕಣ್ಣು ಕುಗ್ತಾ ಇದೆ. ಅದುವರೆಗೆ ರಾತ್ರಿ ಕನಸಲ್ಲಿ ಕೂಡ ಆ ಮಾಜಿ ಶಾಸಕರ ನೆನಪಾಗ್ತದೆ. ಹಗಲು ಮಾತ್ರ ಅಲ್ಲ, ರಾತ್ರಿ ನೆನಪಾದ್ದನ್ನು ಹಗಲು ವಾರಕ್ಕೊಮ್ಮೆ ಪತ್ರಿಕೆಯವರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. 2 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿ ಅಕ್ರಮ ಸಕ್ರಮ ಸಮಿತಿ 1,940 ಜನರಿಗೆ ಸಾಗೋಲಿ ಚೀಟನ್ನು ಕೊಟ್ಟಿದೆ. 1,660 ಜನರಿಗೆ ಪಹಣಿಯಾಗಿದೆ. ಇದು ಖಾಲಿ 2 ವರ್ಷದಲ್ಲಿ. ನಾವು 2 ವರ್ಷದಲ್ಲಿ 4,440 94 ಸಿ ಮತ್ತು ಸಿ ಸಿಯನ್ನು ಕೊಟ್ಟಿದ್ದೇವೆ. ಅಧಿಕೃತ ದಾಖಲೆ ಇಟ್ಟು ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿ ಇರ್ಬೋದು, ಸಂಜೀವ ಮಠಂದೂರು ಇರ್ಬೋದು. ಇವರು ಇರುವಾಗ ಈ ಒಂದು 94 ಸಿಗೆ ಅರ್ಜಿ ಕೊಡಲಿಕ್ಕೆ ಇತ್ತು. 2018 ಫೆಬ್ರವರಿಗೆ 94 ಸಿ ಅರ್ಜಿ ಅಖೇರಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ 94 ಸಿ ಒಟ್ಟು ಅರ್ಜಿ ಬಂದದ್ದು. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ 32,000 ಅರ್ಜಿಗಳು ಬಾಕಿ ಇತ್ತು ಅಂತೇಳಿ ಒಬ್ಬ ಶಾಸಕ ಹೇಳ್ತಾನೆ. ಯಾವ ಅರ್ಜಿ ಅಂತ ಅವ್ರು ಹೇಳಬೇಕಲ್ಲ ದಾಖಲೆ ಸಮೇತ. ಪುತ್ತೂರಿನಲ್ಲಿ 94 ಸಿಗೆ ಅರ್ಜಿ ಬಂದದ್ದು 16,210. 9/6/2025ಕ್ಕೆ ತಹಸೀಲ್ದಾರ್ ಕೊಟ್ಟಂಥ ಅಧಿಕೃತ ವರದಿ. 16,210 94 ಸಿಯಲ್ಲಿ ಅರ್ಜಿ ಬಂದಿದೆ.
3101 94 CCಯಲ್ಲಿ ಅರ್ಜಿ ಬಂದಿದೆ. 101 ಒಟ್ಟು ಬಂದದ್ದು ಅರ್ಜಿ 2018ರವರೆಗೆ 210 ಸಿ 3101 ಸ್ವೀಕೃತ ಅರ್ಜಿಗಳು 16210 94 ಸಿಯಲ್ಲಿ ಸ್ವೀಕೃತ ಅರ್ಜಿಗಳು 94 CCಯಲ್ಲಿ 3101 94 CCಯಲ್ಲಿ 8411 ಅರ್ಜಿಗಳು ಇತ್ಯರ್ಥ ಆಗಿದೆ. ಸಿಯಲ್ಲಿ 411 ಇತ್ಯರ್ಥ ಆಗಿದೆ. 94 CCಯಲ್ಲಿ 1534 ಆಗಿದೆ. ತಹಸೀಲ್ದಾರ್ ಕೊಟ್ಟಂಥ ರಿಪೋರ್ಟ್ ಇದ್ದು 6959 ರಿಜೆಕ್ಟ್ ಆಗಿದೆ. ಸಿಯಲ್ಲಿ 1426 ತಿರಸ್ಕೃತ ಆಗಿದೆ. ರಿಜೆಕ್ಟ್ ಅಂದರೆ ತಿರಸ್ಕೃತ. ಹಾಂ, ಬಾಕಿ ಅರ್ಜಿಗಳ ಸಂಖ್ಯೆ 9/6/2025 ಕಳೆದ ಇದಕ್ಕೆ 840 ಇದ್ದದ್ದು. ಯಾರಿಗೆ 840 ಕೊಡಲಿಕ್ಕೆ ಉಳಿದದ್ದು? ಯಾರಿಗೆ ಕೊಡಲಿಕ್ಕೆ ಉಳಿದದ್ದು? ಈಗಿರುವ ಶಾಸಕರಿಗೆ ಕಳೆದ 1 ವರ್ಷದಿಂದ. ಈ 8411ರಲ್ಲಿ ನಾವು ಕೊಟ್ಟದ್ದು 4440 BJP ಸರ್ಕಾರ ಇರುವಾಗ. ಬಾಕಿ ಕೊಟ್ಟದ್ದು ಶಕುಂತಲಾ ಶೆಟ್ಟರು ಮತ್ತು ಈಗಿನ ಶಾಸಕರು ಕೊಟ್ಟಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಕೊಟ್ಟದ್ದು 4440. ಇದು 94 ಸಿಯ ವರದಿ ತಹಸೀಲ್ದಾರ್ ಕೊಟ್ಟಂಥ ರಿಪೋರ್ಟ್ ನಮ್ಮಲ್ಲಿ. ಇವರು 32,000 ಅರ್ಜಿ ಪೆಂಡಿಂಗ್ ಇಟ್ಟಿದ್ದಾರೆ ಈ ಶಾಸಕರು, ಆ ಕಮಿಟಿ ಅಂತ ಹೇಳಿದ್ರಲ್ಲ, ಕೊಡಲಿ, ಅವರು ದಾಖಲೆ ಕೊಡಲಿ 32,000 ಎಲ್ಲಿದ್ದು ಅಂತೇಳಿ. ಅದೇ ರೀತಿಯಲ್ಲಿ ಅಕ್ರಮ ಸಕ್ರಮದಲ್ಲಿ ನಾವು ಎಲ್ಲಿ ಕೊಟ್ಟಿದ್ದೇವೆ? AC ರೂಮಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಯಾವುದು ಸ್ವಾಮಿ AC ರೂಮು? ನಗರಸಭೆಯಿಂದ 45 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಕಟ್ಟಿದ AC ರೂಮಾ? ನಾವು ಪುತ್ತೂರಿನ